ವೀರಪುತ್ರ ಅಭಿನಂದನ್ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಭಾರತಕ್ಕೆ ಕೆಲವೇ ಹೊತ್ತಲ್ಲಿ ವಾಪಸ್ ಆಗಲಿದ್ದಾರೆ. ದೇಶಕ್ಕೋಸ್ಕರ ಹೋರಾಡುವಂತಹ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದ ಗಡಿಯಲ್ಲಿ ಹೋಗಿ ಲ್ಯಾಂಡ್ ಆಗಿದ್ರು. ಆಕಸ್ಮಿಕವಾಗಿ ಅವರನ್ನ ಪಾಕಿಸ್ತಾನದ ಸೇನೆ ಅವರನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಆದರೆ ಅಂತಾರಾಷ್ಟ್ರೀಯವಾಗಿ ಭಾರತ ಹೇರಿದ ವಿಪರೀತ ಒತ್ತಡದಿಂದಾಗಿ ಮಂಡಿಯೂರಿದ ಪಾಕಿಸ್ತಾನ ಹಿಡಿದ 2 ದಿನಗಳಲ್ಲಿ ವಶಕ್ಕೆ ತೆಗೆದುಕೊಂಡ 2 ದಿನಗಳಲ್ಲಿ ತುಂಬಾ ಗಮನಿಸಬೇಕಾಗಿರುವಂತದ್ದು ತುಂಬಾ ರಿಮಾರ್ಕಬಲ್ ಇಲ್ಲಿ ಏನು ಅಂತ ಹೇಳಿದ್ರೆ 2 ದಿನಗಳಲ್ಲಿ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇದೆ ಪಾಕಿಸ್ತಾನ. ಈ ಹಿಂದೂ ಕೂಡ ಕಂಡು ಕೇಳರಿಯದ ವಿಚಾರ ಇದು. ಕಳೆದ ಬಾರಿ ಕಾರ್ಗಿಲ್ ವಾರ್ ಟೈಮ್ನಲ್ಲೂ ಕೂಡ 8 ದಿನ ತಗೊಂಡಿದ್ರು ಪಾಕಿಸ್ತಾನದವರು. ನಮ್ಮ ಪೈಲಟ್ ಅದರಲ್ಲಿ ಒಬ್ಬರನ್ನ ಕೊಂದು ಒಬ್ಬರನ್ನ ಮಾತ್ರ ನಮಗೆ ಜೀವಂತವಾಗಿ ನೀಡಿದ್ರು. ಅವ್ರಿಗೂ ಕೂಡ ವಿಪರೀತ ಚಿತ್ರಹಿಂಸೆ ಕೊಟ್ಟು ನಚಿಕೇತ ಅವರನ್ನ ಹಸ್ತಾಂತರ ಮಾಡಲಾಗಿತ್ತು 8 ದಿನಗಳ ಬಳಿಕ. ಈ ಸಲ 2 ದಿನಕ್ಕೆ 30 ಗಂಟೆಗಳಲ್ಲಿ ಭಾರತಕ್ಕೆ ವಾಪಸ್ ಕೊಡುವ ನಿರ್ಧಾರಕ್ಕೆ ಪಾಕಿಸ್ತಾನ ಬಂದಿದೆ. ಭಾರತ ಹೇರಿದಂತಹ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಪಾಕಿಸ್ತಾನ ಮಣಿದು ಈ ನಿರ್ಧಾರಕ್ಕೆ ಬಂದಿದೆ. ಅವ್ರನ್ನೀಗ ಇಸ್ಲಾಮಾಬಾದ್ನಿಂದ ಲಾಹೋರ್ಗೆ ಕರೆದುಕೊಂಡು ಬರಲಾಗಿದೆ. ಕೆಲ ಹೊತ್ತಲ್ಲಿ ಲಾಹೋರ್ನಿಂದ ವಾಘಾ ಅಟಾರಿ ಬಾರ್ಡರ್ಗೆ ಕರೆದುಕೊಂಡು ಬಂದು ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ವಾಘಾ ಅಟಾರಿ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರಿಂಗ್ ಏರಿಯಾ. ಅಟಾರಿ ಭಾರತದ ಹಳ್ಳಿ, ವಾಘಾ ಪಾಕಿಸ್ತಾನದ ಪ್ರದೇಶ. ಇಲ್ಲಿ ಸಂಧಿಸುವಂತಹ ಜಾಗದಲ್ಲಿ ಈ ಬಾರ್ಡರ್ ಇದೆ. ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿರೇಖೆ ಇದೆ, ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಪಂಜಾಬ್ನ ಅಟಾರಿ ದಾಟಿದ್ರೆ ನೆಕ್ಸ್ಟ್ ಪಾಕಿಸ್ತಾನದ ವಾಘಾ ಸಿಗುವಂಥದ್ದು. ಇಲ್ಲಿರುವಂತಹ ಈ ಏನು ಬಾರ್ಡರ್ ಎಕ್ಸ್ಚೇಂಜ್ ಪೋಸ್ಟ್ ಏನಿದೆ ಇಲ್ಲಿ ಅವ್ರ ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ವಾಘಾ ಅಟಾರಿ ಬಾರ್ಡರ್ ಇಲ್ಲಿ ಪ್ರತಿದಿನ ನಡೆಯುವಂತಹ ಏನು ಸೆರೆಮನಿ ಏನಿದೆ, ಬೀಟಿಂಗ್ ದ ರಿಟ್ರೀಟ್ ಸೆರೆಮನಿ, ಅದಕ್ಕೂ ಕೂಡ ಸಾಕಷ್ಟು ಫೇಮಸ್ ಆಗಿರುವಂತಹ ಒಂದು ಸ್ಥಳ.